ಅಮೃತಧಾರೆ ಸೀರಿಯಲ್ ಗೌತಮ್ ಭೂಮಿಕಾ ಹನಿಮೂನ್ ಸಿದ್ಧತೆ. ಶಕುಂತಲಾ ದೇವಿ ಹೊಸ ಲೆಕ್ಕಾಚಾರ. ಗೌತಮ್ ಹಾಗೂ ಭೂಮಿಕಾಗೆ ಅಜ್ಜಿ ಹನಿಮೂನ್ ಟ್ರಿಪ್ ಪ್ಲಾನ್ ಮಾಡುತ್ತಿದ್ದಾರೆ. ಇಬ್ಬರನ್ನು ದೂರದ ಊರಿಗೆ ಕಳಿಸಬೇಕು. ಅವರಿಬ್ಬರು ಅಲ್ಲಿಯೇ ಇದ್ದರೆ ಅವರ ಸುಂದರವಾದ ಬದುಕನ್ನು ಎಂಜಾಯ್ ಮಾಡುವುದಾದರೂ ಹೇಗೆ ಎಂದು ತನ್ನಲ್ಲಿಯೇ ತಾನು ಹೇಳಿಕೊಳ್ಳುತ್ತಿದ್ದಾರೆ. ಇನ್ನು ಭೂಮಿಕಾ ಹಾಗೂ ಗೌತಮ್ ಇಬ್ಬರು ಅಜ್ಜಿಯ ಬಳಿ ಬಂದು ಕೂರುತ್ತಾರೆ. ಏನಪ್ಪ, ಚಿಕ್ಕಮಗಳೂರಿಗೆ ಹೋಗ್ತಿದ್ದೀನಿ ಎಂದು ಹೇಳಿದೆ ಅಲ್ವಾ, ಅಲ್ಲಿಗೆ ಭೂಮಿಕಾಳನ್ನು ಕರೆದುಕೊಂಡು ಹೋಗು, ಒಳ್ಳೆ ಜಾಗ ಅವಳಿಗೆ ತೋರಿಸು ಎಂದೆಲ್ಲ ಹೇಳಿದಾಗ ಗೌತಮ್ ಹೇಳುತ್ತಾನೆ, ನಾನು ಹೇಳುತ್ತಿರುವುದು ಕೇಳಿ ಅಜ್ಜಿ, ನಾನು ಹೋಗುತ್ತಿರುವುದು ಸಮಸ್ಯೆಯೊಂದನ್ನು ಬಗೆಹರಿಸಲು ಹೋಗುತ್ತಿದ್ದೇನೆ. ಅಲ್ಲಿಗೆ ಇವಳನ್ನು ಕರೆದುಕೊಂಡು ಹೋದರೆ ಮತ್ತಷ್ಟು ಸಮಸ್ಯೆಯಾಗುತ್ತದೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಅಜ್ಜಿ ಕೊಂಚ ಜೋರಾಗಿಯೇ ಹೇಳುತ್ತಾರೆ, ನಾನು ಹೇಳುತ್ತಿರುವುದು ಕೇಳುಗಂಡು, ನೀನು ಹೆಂಡತಿಗೆ ಕೂಡ ಬಹಳ ಆಸೆ ಇರುತ್ತದೆ, ಹನಿಮೂನ್ ಹೋಗಬೇಕು, ಗಂಡನ ಜೊತೆ ಜಾಲಿಯಾಗಿ ಇರಬೇಕು ಎಂದೆಲ್ಲ ಆಸೆ ಇರುತ್ತದೆ. ಅಜ್ಜಿ ಮಾತು ಕೇಳಿದ ಆಕೆಗೆ ಮಾತ್ರ ಬಹಳ ಖುಷಿಯಾಗುತ್ತದೆ. ತಾನು ಏನು ಮಾತನಾಡಬೇಕು ಅದನ್ನು ಅಜ್ಜಿಯೇ ಗೌತಮ್ ಬಳಿ ಹೇಳಿದ್ದಾರೆ ಎಂದು ಖುಷಿಯಲ್ಲಿ ಇರುತ್ತಾಳೆ. ಗೌತಮ್ ಹಿಂದೆ ಮುಂದೆ ನೋಡಿದ್ದಕ್ಕೆ ಜೋರಾಗಿ ಬೈಯುತ್ತಾರೆ. ಜೀವನ ಲೈಫನ್ನೇ ಚೇಂಜ್ ಮಾಡಿದ್ದು ಆತನ ಭಾವ ಎಂದಾದರೆ ತಪ್ಪಾಗದು. ಭಾವ ಮಾಡಿದ ಸಹಾಯದಿಂದ ಇದೀಗ ತನ್ನದೇ ಆದ ಶಾಪ್ ಓಪನ್ ಮಾಡಿದ್ದಾನೆ. ಜೀವನ ಸಂಗಾತಿ ಎಂದು ಹೆಸರು ಇಟ್ಟಿದ್ದಾರೆ. ಇದೀಗ ಅಕ್ಕನ ಹಾಗೂ ಭಾವನನ್ನು ಶಾಪ್ ಓಪನಿಂಗ್ ಸೆರೆಮನಿಗೆ ಕಳೆದಿರುತ್ತಾನೆ. ಆದರೆ ಕಾರ್ಯಕ್ರಮಕ್ಕೆ ದಂಪತಿ ಸಮೇತವಾಗಿ ಇಬ್ಬರು ಬರುತ್ತಾರೆ. ಅವರನ್ನು ನೋಡಿದವರಿಗೆ ಬಹಳ ಖುಷಿಯಾಗುತ್ತದೆ. ಹಾಗೆಯೇ ಮಗ ಹೊಸದಾದ ಬಿಸ್ನೆಸ್ ಕೈ ಹಾಕಿದ್ದಾನೆ ಎಂದು ಜೀವ ತಂದೆ ಖುಷಿಯಲ್ಲಿ ಇರುತ್ತಾರೆ. ಜೀವಾಗೆ ಸಹಾಯ ಮಾಡಿದ ಗೌತಮ್, ಜೀವನಿಗೆ ಕಷ್ಟದ ಸಮಯದಲ್ಲಿ ಕೈ ಹಿಡಿದ ಭಾವನ ಮೇಲೆ ಅಪಾರವಾದ ಪ್ರೀತಿ ಇರುತ್ತದೆ. ಹಾಗೆಯೇ ಭೂಮಿಕಾ ಹಾಗೂ ಗೌತಮ್ ಕೈಯಿಂದಲೇ ಶಾಪ್ ಉದ್ಘಾಟನೆ ಮಾಡಿಸಬೇಕು ಎಂದು ಆಲೋಚನೆ ಮಾಡಿ ಭಾವನ ಬಳಿ ಕೇಳಿಕೊಂಡಾಗ ಗೌತಮ್ ಮಾತ್ರ ಒಪ್ಪಿಕೊಳ್ಳುವುದಿಲ್ಲ. ಯಾವತ್ತು ತಂದೆ ತಾಯಿಯ ಆಶೀರ್ವಾದದ ಮೂಲಕ ಶುರು ಮಾಡಬೇಕು ಎಂದಾಗ ಜೀವ ತಂದೆ ತಾಯಿ ಬಳಿ ಶಾಪ್ ಉದ್ಘಾಟನೆ ಮಾಡಬೇಕು ಎಂದು ಕೇಳುತ್ತಾನೆ. ಹಾಗೆಯೇ ಜೀವ ತಂದೆ ತಾಯಿ ಬಹಳ ಖುಷಿಯಿಂದ ರಿಬ್ಬನನ್ನು ಕಟ್ ಮಾಡಿ ಉದ್ಘಾಟನೆ ಮಾಡಿದರು. ಹಾಗೆಯೇ ತನ್ನ ಮಗನಿಗೆ ಒಳ್ಳೆಯದಾಗಿ ಎಂದರು, ಹಾರೈಸಿದರು. ಆನಂದ್ ಮಾತಿಗೆ ನಕ್ಕ ಗೌತಮ್. ಇನ್ನು ಗೌತಮ್ ಗೆಳೆಯ ಆನಂದ್ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದಾನೆ. ಆದರೆ ಇದೀಗ ಭೂಮಿಕಾ ಮನೆಯವರ ಮುಂದೆ ಕಾಲು ಎಳೆಯುತ್ತಿದ್ದಾರೆ. ಆತನಿಗೆ ಗೌತಮ್ನ ಕಾಲೆಳೆದರೆ ಒಂಥರ ಮಜಾ. ಆತ ಎಲ್ಲರ ಎದುರು ಹನಿಮೂನ್ ಬಗ್ಗೆ ಮಾತನಾಡುತ್ತಾನೆ. ಇದನ್ನು ಕೇಳಿದ ಭೂಮಿಕಾಗೆ ಬಹಳ ನಾಚಿಕೆಯಾಗುತ್ತದೆ. ಗೌತಮ್ ಏನು ಮಾಡಬೇಕು ಎಂದು ತಿಳಿದಾಗುತ್ತದೆ. ಶಕುಂತಲಾ ಪ್ಲಾನ್ ವರ್ಕ್ ಆಗುತ್ತಾ? ಗೌತಮ್ ಭೂಮಿಕಾರನ್ನು ಚಿಕ್ಕಮಗಳೂರಿಗೆ ಹನಿಮೂನ್ ಕಳಿಸುವ ಪ್ಲಾನ್ ಅಜ್ಜಿ ಮಾಡುತ್ತಿದ್ದಾರೆ. ಶಕುಂತಲಾ ಹೊಸ ಪ್ಲಾನ್ ಮಾಡುತ್ತಿದ್ದಾಳೆ. ಇವರಿಬ್ಬರ ಜೀವನಕ್ಕೆ ಕುತ್ತು ತರಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ. ಆಸ್ತಿ ಹೇಗಾದರೂ ನನ್ನ ಪಾಲಾಗಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ. ಗೌತಮ್ ದಿವಾನ್ಗೆ ಬಿಡಿಗಾಸು ಸಿಗಬಾರದು ಎಂಬುದು ಶಕುಂತಲಾ ಉದ್ದೇಶವಾಗಿದೆ. ಅಮೃತಧಾರೆ ಸೀರಿಯಲ್ ಪಾರ್ಥನ ಸ್ಥಿತಿ ಕಂಡು ಮರಗಿದ ಶಕುಂತಲಾ ಜಯದೇವನ ಗ್ರಹಚಾರ ಬಿಡಿಸಿದ್ದಾಳೆ. ಅಮೃತಧಾರೆ ಧಾರಾವಾಹಿಯಲ್ಲಿ ಜಯದೇವನಿಗೆ ತಾನು ಇಷ್ಟಪಟ್ಟ ಅಪೇಕ್ಷೆಗಳನ್ನು ಬೇರೆ ಯಾರು ಮುಟ್ಟಬಾರದು ಎಂದು ಸ್ವಂತ ತಮ್ಮನ ಮೇಲೆ ದ್ವೇಷ ಸಾಧಿಸಿದ್ದಾನೆ. ಬೇಕಂತಲೇ ಪುಡಿ ರವುಗಡ್ಡಿಗಳನ್ನು ಚೂ ಬಿಟ್ಟಿರುವ ಜಯದೇವ್ ಪಾರ್ಥನಿಗೆ ತಕ್ಕ ಪಾಠ ಕಲಿಸಿದ್ದಾನೆ. ಪಾರ್ಥ ಮತ್ತು ಅಪೇಕ್ಷಾ ಒಟ್ಟಿಗೆ ಇರುವಾಗ ಬೇಕಂತಲೇ ಹೋಗಿ ರೌಡಿಗಳು ಗಲಾಟೆ ಶುರು ಮಾಡುತ್ತಾರೆ. ಅಪೇಕ್ಷೆಗಳನ್ನು ಛೇಡಿಸಿದಾಗ ಪಾರ್ಥನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತದೆ. ಅಲ್ಲಿದ್ದವನೊಬ್ಬ ಕೆನ್ನೆಗೆ ಹೊಡೆದು ಬಿಡುತ್ತಾನೆ. ಅವನು ಚಾಕು ತೋರಿಸಿ ಬೆದರಿಕೆ ಹಾಕುತ್ತಾನೆ. ಪಾರ್ಥನಿಗೆ ಹೊಡೆದ ರೌಡಿಗಳು ಅಲ್ಲಿಂದ ಪಾರ್ಥ ಮತ್ತು ಅಪೇಕ್ಷಾ ತಪ್ಪಿಸಿಕೊಂಡು ಓಡಿ ಹೋಗಲು ಮುಂದಾಗುತ್ತಾರೆ. ಆದರೆ ರೌಡಿಗಳಿಂದ ತಪ್ಪಿಸಿಕೊಳ್ಳಲಾಗದ ಕಾರಣ ಪಾರ್ಥ ಪುಡಿ ರೌಡಿಗಳ ಜೊತೆಗೆ ಫೈಟ್ ಮಾಡ್ತಾನೆ. ಗಲಾಟೆಯಲ್ಲಿ ಪಾರ್ಥನಿಗೆ ದೊಡ್ಡ ದೊಡ್ಡ ಗಾಯಗಳು ಆಗುತ್ತವೆ. ರೌಡಿಗಳು ಬಾಸುಂಡೆ ಬರುವಂತೆ ಹೊಡೆದು ಕಳಿಸುತ್ತಾರೆ. ಇದರಿಂದ ಅಪೇಕ್ಷಾ ಗಾಬರಿಯಾಗುತ್ತಿದ್ದಾಳೆ. ಇನ್ನು ಪಾರ್ಥ ಮನೆಗೆ ಕಳ್ಳಂತೆ ಬಂದು ಮನೆಯೊಳಗೆ ಸೇರಿಕೊಳ್ಳುತ್ತಾನೆ. ಪಾರ್ಥ ಬಂದ ರೀತಿಯನ್ನು ಗಮನಿಸಿದ ಅಶ್ವಿನಿ ಮತ್ತು ಶಕುಂತಲಾ ರೂಮಿಗೆ ಬಂದು ವಿಚಾರಿಸುತ್ತಾರೆ. ಆಗ ಪಾರ್ಥನಿಗೆ ಗಾಯಗಳಾಗಿರುವುದನ್ನು ನೋಡಿ ಬ್ಯಾಂಡೇಜ್ ಹಾಕುತ್ತಾರೆ. ಮೊದಲು ಬೈಕ್ ಆಕ್ಸಿಡೆಂಟ್ ಎಂದು ಸುಳ್ಳು ಹೇಳುತ್ತಾನೆ. ಶಕುಂತಲಾ ಬಾಯಿ ಬಿಡಿಸಿ ಕೇಳಿದಾಗ ಯಾರೋ ರೌಡಿಗಳು ಗಲಾಟೆ ಮಾಡಿದರು, ನಾನು ಮತ್ತು ನನ್ನ ಫ್ರೆಂಡ್ ಇದ್ವಿ ಎಂದು ಪಾರ್ಥ ಹೇಳುತ್ತಾನೆ. ತಮ್ಮನ ಆಫೀಸನ್ನು ಅಲಂಕರಿಸಿದ ಭೂಮಿಕಾ, ಈತ ಜೀವನ ಹೊಸ ಮ್ಯಾಟ್ರಿಮೋನಿ ಕಂಪನಿಯನ್ನು ತೆರೆಯಲು ಮುಂದಾಗಿದ್ದಾನೆ. ಅದಕ್ಕಾಗಿ ಆಫೀಸನ್ನು ಕೂಡ ಲೀಸ್ಗೆ ತೆಗೆದುಕೊಂಡಿದ್ದಾನೆ. ಕೆಲಸ ಪ್ರಾರಂಭಿಸಲು ಮುಂದಾಗಿದ್ದಾನೆ. ಕಂಪನಿ ಓಪನಿಂಗ್ ಸೆರೆಮನಿ ಅಲಂಕಾರ ಮಾಡಲು ಗೌತಮ್ ಮುಂದಾದಾಗ ಆಫೀಸನ್ನು ಕ್ಲೀನ್ ಮಾಡಿ ನಾನೇ ಅಲಂಕಾರ ಮಾಡುತ್ತೇನೆ ಎಂದು ಕ್ಲೀನ್ ಮಾಡುತ್ತಾಳೆ. ಬಳಿಕೆ ಬಲೂನ್ಗಳಿಂದ ಅಲಂಕಾರವನ್ನು ಮಾಡುತ್ತಾಳೆ. ಈ ವೇಳೆ ಕಾಲು ಸ್ಲಿಪ್ ಆಗಿ ಬಿಡುತ್ತಾಳೆ. ಆಗ ಗೌತಮ್ನನ್ನು ಹಿಡಿದುಕೊಳ್ಳುತ್ತಾನೆ. ಈ ಸೀನನ್ನು ನೋಡಿದ ಆನಂದ್ ಬೇಕಂತಲೇ ತಮಾಷೆ ಮಾಡಿ ಇಬ್ಬರನ್ನು ರೇಗಿಸಿ ಹೋಗುತ್ತಾರೆ. ಶಕುಂತಲಾಗೆ ಬೇಕಂತಲೇ ಗೌತಮ್ನನ್ನು ಮಾತ್ರ ಚಿಕ್ಕಮಗಳೂರಿಗೆ ಕಳಿಸಬೇಡಿ, ಅವರಿಬ್ಬರು ಹನಿಮೂನ್ಗೂ ಹೋಗಿಲ್ಲ, ಇಬ್ಬರು ಚೆನ್ನಾಗಿರಬೇಕು, ನೀವು ಹೇಳಿದರೆ ಗೌತಮ್ ಕೇಳುತ್ತಾನೆ ಎಂದು ಅಜ್ಜಿ ಬಳಿ ಹೇಳುತ್ತಾನೆ. ಈ ಮಾತನ್ನು ನಂಬಿದ ಅಜ್ಜಿ ಮನೆಗೆ ಗೌತಮ್ ಮತ್ತು ಭೂಮಿಕಾ ಬರುತ್ತಿದ್ದಂತೆ ಇಬ್ಬರನ್ನು ಗೂಬೆ ಕೂರಿಸಿಕೊಂಡು ಇಬ್ಬರು ಒಟ್ಟಿಗೆ ಚಿಕ್ಕಮಗಳೂರಿಗೆ ಹೋಗಿ ನೀವಿಬ್ಬರು ಹನಿಮೂನ್ಗೆ ಕೂಡ ಹೋಗಿಲ್ಲ ಎಂದು ಬಲವಂತ ಮಾಡಿ ಒಪ್ಪಿಸುತ್ತಾರೆ. ಭೂಮಿಕಾ ಹಾಗೂ ಗೌತಮ್ಗೂ ಒಟ್ಟಿಗೆ ಹೋಗಲು ಇಷ್ಟವಿದ್ದರೂ ನೆಪಕ್ಕೆ ಮಾತ್ರ ನಾಟಕ ಮಾಡುತ್ತಿದ್ದಾರೆ. ಜಯದೇವನನ್ನು ತರಾಟೆಗೆ ತೆಗೆದುಕೊಂಡ ಶಕುಂತಲಾ ಪಾರ್ಥ ಹೇಳಿದ ಮಾತುಗಳನ್ನು ಕೇಳಿದ ಶಕುಂತಲಾಳಿಗೆ ರೌಡಿಗಳನ್ನು ಕಳಿಸಿರುವುದು ಜಯದೇವನೇ ಎಂಬುದು ಗೊತ್ತಾಗುತ್ತದೆ. ಜಯದೇವನ ಬಳಿ ಬಂದು ಹೊಡೆಯುತ್ತಾಳೆ. ಸುಮ್ಮನೆ ಇರೋದಕ್ಕೆ ಆಗುವುದಿಲ್ಲ, ಯಾವಾಗಲೂ ಸಮಸ್ಯೆ ಹೊತ್ತುಕೊಂಡು ಬರುತ್ತಿದ್ಯಾ, ನಿನ್ನಿಂದ ನಾನು ಸಂಕಟ ಅನುಭವಿಸಬೇಕು ಎಂದು ಗೋಳಾಡುತ್ತಾಳೆ. ಪಾರ್ಥನಿಗೆ ಹೊಡೆಸಿದ ವಿಷಯ ಕೇಳಿ ಬೈಯುತ್ತಾಳೆ. ಆದರೆ ಜಯದೇವ್ ಸತ್ಯ ಒಪ್ಪಿಕೊಳ್ಳುವುದಕ್ಕೆ ರೆಡಿಯೇ ಇರುವುದಿಲ್ಲ. ಆದರೆ ಶಕುಂತಲಾಳಿಗೆ ಮಗನ ಬುದ್ಧಿ ಗೊತ್ತಿರುವುದರಿಂದ ಬೇಸರ ಮಾಡಿಕೊಳ್ಳುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.